ಇನ್ನು ಪಬ್ಲಿಕ್ ಟಿವಿ ಜೊತೆ ಶಾಸಕ ಜಿಟಿ ದೇವೇಗೌಡ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ, ಎಸ್ಪೆಷಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ ಬಗ್ಗೆ. ಚನ್ನಪಟ್ಟಣ ಚುನಾವಣಾ ಪ್ರಚಾರಕ್ಕೆ ನನ್ನನ್ನು ಯಾರೂ ಕರೆದಿಲ್ಲ, ಗೌಡ್ರ ಕುಟುಂಬದಿಂದ ನನ್ನನ್ನು ಯಾರೂ ಸಂಪರ್ಕ ಮಾಡಿಲ್ಲ. ಮೊದಲು ಎಲ್ಲ ಚೆನ್ನಾಗೇ ಇತ್ತು, ಆಮೇಲೆ ಏನಾಯಿತು ಅಂತ ನನಗೆ ನೋವಾಗಿದೆ. ಜೊತೆಗೆ ನಾನು ಚಾಮುಂಡಿ ಬೆಟ್ಟದಲ್ಲಿ ಅವತ್ತು ಮಾತಾಡಬೇಕಾದ್ರೆ HDK ರಾಜೀನಾಮೆ ಕೇಳಿಲ್ಲ. ಚಾಮುಂಡೇಶ್ವರಿ ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ನನ್ನನ್ನು ಯಾರೂ ಕರೆದಿಲ್ಲ, ನನ್ನ ಅನಿವಾರ್ಯತೆ ಅವ್ರಿಗಿಲ್ಲ ಅಂತ ಅನಿಸುತ್ತೆ. ಮೊನ್ನೆನೂ ಹೇಳ್ಕೊಂಡಿದ್ರು, ನನ್ನ ಅವಶ್ಯಕತೆ ಅವ್ರಿಗಿಲ್ಲ ಅನಿಸುತ್ತೆ, ಹಾಗಾಗಿ ಕರೆದಿಲ್ಲ ಅಂತ ತಮ್ಮ ಬೇಸರದ ಮಾತುಗಳನ್ನು ಹೊರಹಾಕಿದ್ದಾರೆ. ಕ್ಷೇತ್ರದ ಉಪಚುನಾವಣೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ದಿಗ್ವಿಜಯನ ಕೂಡ ಸಾಧಿಸಿದೆ. ಪ್ರಮುಖವಾಗಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿಯ ಸೋಲು ಭಾಳ ದೊಡ್ಡ ಮಟ್ಟದ ಚರ್ಚೆಯೂ ಕೂಡ ಆಗ್ತಾ ಇದೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಅಧ್ಯಕ್ಷರು ಜೊತೆಗೆ JDSನ ಕೋರ್ ಕಮಿಟಿ ಅಧ್ಯಕ್ಷರು ಆಗಿರುವಂತಹ GT ದೇವೇಗೌಡರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿರುವಂಥದ್ದು, ಅದರಲ್ಲೂ ಚರ್ಚೆ ಆಗ್ತಾ ಇರುವಂಥದ್ದು ಚನ್ನಪಟ್ಟಣದ ಸೋಲಿಗೆ ಕಾರಣ ಏನಿರ್ಬೋದು? ನೋಡಪ್ಪ, ನಾನು HD ಕುಮಾರಸ್ವಾಮಿಯವ್ರಿಗೆ ಪ್ರತ್ಯೇಕವಾಗಿ ಹೇಳಿದೆ, ನೀವು ನಿಖಿಲ್ ಗಾರು ಕೊಡಿ, ಯೋಗೇಶ್ ಗಾರು ಕೊಡಿ. ಯೋಗೇಶ್ ಅವರು, ನಾನೇ ಮಾತಾಡ್ಸಿದ್ದೆ ಯೋಗೇಶ್ ಅವ್ರನ್ನ ಕುಮಾರಸ್ವಾಮಿ ಅವ್ರ ಜೊತೆ ಫಸ್ಟ್ ಮಾತಾಡ್ಸಿದ್ದೆ ನಾನು, ದೂರವಾಣಿ ಮೂಲಕ ಮಾತಾಡಿಸಿ ಆಮೇಲೆ ಇವ್ರು ಹೋಗಿ ಭೇಟಿ ಮಾಡಿ ಇಬ್ಬರು ಒಟ್ಟಾಗಿ ಒಂದಾಗಿ ಲೋಕಸಭೆನೆಲ್ಲ ಚೆನ್ನಾಗಿ ಒಟ್ಟಾಗಿ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಆಗಿದ್ರು. ಈ ಪದ ನಾನು ಅವ್ರಿಗೆ ಹೇಳಿದ್ದೆ, ನೀವು ನಿಖಿಲ್ಗಾದರೂ ಕೊಡಿ, ಯೋಗೇಶ್ಗಾದರೂ ಕೊಡಿ, ಯೋಗೇಶ್ ನಿಮ್ಮ ಜೊತೆ ಇಟ್ಕೊಳ್ಳಿ ಅಂತ. ಚೆನ್ನಾಗೇ ಇದ್ದರು. ಒಂದೇ, ನನಗೆ ಅವರು BJP ಬಿಟ್ಟು ಹೋಗ್ತಾರೆ ಅಂತಕ್ಕಂಥ ನಂಬಿಕೆ ನಮಗಂತೂ ಇರಲಿಲ್ಲ. BJPನಲ್ಲಿ ಅಷ್ಟು ವರ್ಷ ಮಂತ್ರಿಯಾಗಿದ್ದರು, ಸೀನಿಯರ್ ಆಗಿದ್ದರು, ಬಿಟ್ಟು ಹೋಗ್ತಾರೆ ಅನ್ನೋ ನಂಬಿಕೆ ಇರಲಿಲ್ಲ. ಇವರು ಅವ್ರಿಗೆ ಪ್ರೆಸ್ಟೀಜ್ ಆಯಿತು. ನಾನು ಸೋತಿದ್ದೀನಿ 2 ಸಾರಿ ಚನ್ನಪಟ್ಟಣದಲ್ಲಿ, ಅಷ್ಟು ವರ್ಷದಿಂದ ನಾನು ಇದ್ದೀನಿ, ಮಂತ್ರಿ ಆಗಿದ್ದೀನಿ, ಇದೇ ಕ್ಷೇತ್ರದಲ್ಲಿ ಶಾಸಕ ಆಗಿದ್ದೀನಿ, ಸೋತಿದ್ದೀನಿ. ನನಗೆ ಡಾಕ್ಟರ್ ಮಂಜುನಾಥ್ ಅವರು ಲೋಕಸಭಾ ಸದಸ್ಯರಾದರೆ ನನಗೆ MLA ಬಿಟ್ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಅವ್ರು ಇಟ್ಕೊಂಡಿದ್ರು. ಯಾರು? ಯೋಗೇಶ್ ಅವರು. ಕೊನೆಗಾಲದಲ್ಲಿ ಇದು ಯಾವುದಕ್ಕೂ ನಾನು ಸೇರಿಲ್ಲ. ಏನು ಮಾತುಕತೆ ನಡೀತು, ಏನಾಯಿತು ಅನ್ನೋ ವಿಚಾರನೇ ನನಗೆ ಗೊತ್ತಿಲ್ಲ. ನಾನು ಲೀಡ್ರ್ ಮಾಡಲಿಲ್ಲ ನನಗೆ ಅಂತಕ್ಕಂಥ ಸ್ವಲ್ಪ ಮಾಡಲಿವಲ್ಲ ಅಂಥೇಳಿ ಸ್ವಲ್ಪ ಮನಸ್ಸಲ್ಲಿ ಬೇಜಾರಿತ್ತು. ಆದರೂ ಕೂಡ ನಿಖಿಲ್ ಕುಮಾರಸ್ವಾಮಿ ಫೋನ್ ಮಾಡಿ ದೂರವಾಣಿ ಮೂಲಕ, ಹಣ ಬರ್ತಾಯಿದ್ದೀನಿ, ಮೈಸೂರು ಮೆಂಬರ್ಶಿಪ್ಪು ಸದಸ್ಯದ್ದು ನೋಂದಾಯಿಸಲಿಕ್ಕೆ ಸದಸ್ಯತ್ವ ನೋಂದಣಿ ಬರ್ತಾಯಿದ್ದೀನಿ, ನೀವು ಬರಬೇಕು ಅಂತ ಫೋನ್ ಮಾಡಿದರು. ಆವಾಗ ಇದೇ ನಮ್ಮ ಲೀಡರು ಯಾರು, ಸುರೇಶ್ ಬಾಬು, ನಿಖಿಲ್ ಅವರು ಎಲ್ಲರೂ ಜೊತೆಲೇ ಬಂದರು. ಅವರೆಲ್ಲರೂ ಜೊತೆಲಿ ಬಂದಾಗ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಅವ್ರ ಮೀಟಿಂಗು ಮಾಡಿದೆ, ಚೆನ್ನಾಗಿ ಮೀಟಿಂಗು ಆಯಿತು. ಮೀಟಿಂಗಲ್ಲಿ ಒಂದು ಸಬ್ಜೆಕ್ಟು ಬಂತು, ಸಾರಾ ಮಹೇಶ್ ಎದ್ದು ನಿಂತ್ಕೊಂಡು ದೇವೇಗೌಡರು ಕುಮಾರಸ್ವಾಮಿ ಎಲ್ಲ ಇನ್ನು ಮುಂದೆ B ಫಾರಮ್ ಕೊಡೋದು ನಾನೇ, ಅದರಿಂದ ನೀವೆಲ್ಲರೂ ಕೂಡ ಮೆಂಬರ್ಶಿಪ್ಪನ್ನು ಮಾಡಿಸ್ತೇ ಹೋದರೆ ನಿಮಗೆ B ಫಾರಮ್ ಕೊಡಲ್ಲ ಅಂತಲೇ ನೇರವಾಗಿ ಸಾರಾ ಮಹೇಶ್ ಅವರು ಗಟ್ಟಿಯಾಗಿ ಹೇಳಿದ್ರು. ಆವಾಗ ಇದೇ ನಿಖಿಲ್ ಅವ್ರು ಬಂದು, ಇಲ್ಲ ಕ್ಷಮೆ ಇರಲಿ, ಸಾರಾ ಮಹೇಶನ್ನು ದುಡುಕು ಮಾತಾಡಿದ್ದಾರೆ ಅಂತಲೂ ಕೂಡ ಮಾತಾಡಿ ನನ್ನ ಜೊತೆಲಿ ಬಂದು ಪರ್ಸ್ನಲ್ಲ ಮಾತಾಡಿ ಚೆನ್ನಾಗಿ ಹೋದರು. ಅದಾದಮೇಲೆ ಏನು ನಮಗೂ ಅವ್ರಿಗೂ ಯಾವುದೇ ವಿಧವಾದಂಥ ಮಾತುಕತೆ, ಭಿನ್ನಾಭಿಪ್ರಾಯ ಏನೂ ಇಲ್ಲ. ಇವರು ಒಬ್ಬರಾದರೂ ಕೂಡ HD ಕುಮಾರಸ್ವಾಮಿಯವರಾಗಲಿ, ಅನಿತಾ ಕುಮಾರಸ್ವಾಮಿಯವರಾಗಲಿ, ಅಭ್ಯರ್ಥಿ ಚೆನ್ನಾಗೇ ನನಗೆ ಸಭೆ ಕರೆದು ನನ್ನ ಜೊತೆ ಸಭೆಯೆಲ್ಲ ಮಾಡಿದ್ದಂಥ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿನೂ ಕೂಡ ನನಗೆ ಬನ್ನಿ ಅಂತ ಒಂದು ದೂರವಾಣಿ ಮೂಲಕ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರಾಗಲಿ ಅಥವಾ ಡಾಕ್ಟರ್ ಮಂಜುನಾಥ್ ಅವ್ರ ಕುಟುಂಬದವ್ರು ಯಾರಾದರೂ ಒಬ್ಬರಾದರೂ ಕೂಡ, ಪಕ್ಷದವರಾದರೂ ಸರಿ, ಕುಟುಂಬದವರಾದರೂ ಸರಿ,